ಹಾಯ್ ನಮಸ್ತೆ ಸ್ನೇಹಿತರೆ. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಯಾವಾಗಲೂ ಕೂಡ ನಮ್ಮ ಮನೆಯಲ್ಲೇ ಇರೋ ಥರ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಒಂದಿನ ಆದರೂ ಚೇಂಜಸ್ ಇರಲಿ, ಅಕ್ಕ ಮನೆಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಜನಿ, ನಾವು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಲ್ಲ, ನಿನ್ನನ್ನು ಅಲ್ಲೇ ಬಿಟ್ಬಿಡ್ತೀವಿ ಬೇಕ್ರಿನಲ್ಲಿ. ಆರಾಮಾಗಿ ಬೇಕ್ರಿನಲ್ಲಿ ತಿನ್ಕೊಂಡು ನಿನ್ನ ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಅಲ್ಲೇ ಕೆಲಸ ಮಾಡ್ಕೊಂಡಿರ್ತೀಯಾ? ಯಾಕೆ? ಏನು ತಿನ್ನು? ಅಲ್ಲ, ನಿನಗೆ ಹೇಳ್ತೀನಿ ಕೇಳು. ನಿಮ್ಮಮ್ಮ ಬರೀ ಬೇಕ್ರಿ ತಿಂಡಿ ಕೇಳ್ತಿಯಂತೆ. ನಿಮ್ಮಮ್ಮಂಗೆಲ್ಲ ಒಂಚಕ್ಕಾಗ್ತಾ ಇಲ್ಲ, ಅದಕ್ಕೆ ನೀನು ಬೇಕ್ರಿಲಿ ಬಿಟ್ಬಿಡ್ತೀವಿ. ಏನಂತೀಯ? ಅದೆಲ್ಲ ಬೇಡ, ಡ್ರಾಮಾ ಎಲ್ಲ ಮಾಡದೆ ಕರೆಕ್ಟಾಗಿ ಹೇಳು. ನಾನು ಈ ವಿಡಿಯೋನ ಎಲ್ಲೆಲ್ಲೋ ಹಾಕ್ತೀನಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತೀನಿ. ಬೇಗ ಹೇಳು, ಅಲ್ಲೇ ಬಿಡೋದಾ ಬೇಡವಾ? ಫೈನಲಿ ನಾವು ನಮ್ಮ ಅಕ್ಕ ಮನೆಗೆ ಬಂದ್ವಿ. ಅಂದರೆ ನಮ್ಮ ಅಕ್ಕ ಇರೋದು ನಾಗರಬಾವಿನಲ್ಲಿ. ಸೊ ನಾವು ನಾಗರಬಾವಿಗೆ ಅಕ್ಕ ಮನೆಗೆ ಯಾಕೆ ಬಂದಿದ್ದೀವಿ ಅಂತೇಳಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅಂದರೆ ನಮಗೆ ಮೇ 1 ಕಾರ್ಮಿಕರ ದಿನಾಚರಣೆ ದಿನ ಲೀವ್ ಇತ್ತಲ್ವ. ಸೊ ಏನಪ್ಪ ಮಾಡೋದು, ಪ್ಲ್ಯಾನ್ ಮಾಡೋದು ಅಂತ ಅನ್ಕೋತಾ ಇದ್ವಿ. ಆಗ ನಮ್ಮ ಅಕ್ಕ ಅಂದರು, ಎಲ್ಲೂ ಹೊರಗಡೆ ಹೋಗೋದು ಬೇಡ, ನಮ್ಮ ಮನೆಗೆ ಬಂದುಬಿಡಿ, ಏನಾದರೂ ಸೆಲೆಬ್ರೇಷನ್ ಮಾಡೋದು ಏನಾದರೂ ಪ್ಲ್ಯಾನ್ ಮಾಡೋಣ ಅಂದರು. ಸೊ ಹಾಗಾಗಿ ನಮ್ಮ ಅಕ್ಕ ಮನೆಗೆ ಬೆಳಗ್ಗೆನೇ ಬಂದ್ವಿ. ಹಾಯ್, ನೋಡು, ನನಗಿನ್ನ ಮುಂಚೆ ಬಂದಿದೆ. ನಮ್ಮ ಮನೆ ಇಲ್ಲೇ ಮಾತ್ರ ರಂಗೋಲಿ ಚೆನ್ನಾಗಿ ಕೊರಲ್ಲ ಗೀತಕ್ಕ. ಹಾಯ್, ಧೂಳು ಯಾವಾಗ ಬಂದ್ಲು? ನೋ ಇಂಟ್ರೆಸ್ಟ್. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಸೊ ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು ನಾವು ಬೇರೆ ಏನೇನೋ ಪ್ಲಾನ್ ಇತ್ತು. ಹೇಳ್ಬೇಕು ಅಂತಂದರೆ ದೇವಸ್ಥಾನಕ್ಕೆ ಹೋಗೋವ ಅಥವಾ ರೆಸಾರ್ಟ್ಗೆ ಹೋಗೋವ, ಏನೇನೋ ಸಿಕ್ಕಾಪಟ್ಟೆ ಪ್ಲಾನ್ ಇತ್ತು. ಫೈನಲಿ ನಮ್ಮ ಅಕ್ಕ ಏನಂದ್ರು, ಈ ಬಿಸಿಲಲ್ಲಿ ಎಲ್ಲೂ ಹೋಗೋದು ಬೇಡಮ್ಮ, ಆರಾಮಾಗಿ ಎಲ್ಲರೂ ನಮ್ಮ ಮನೆಗೆ ಬಂದ್ಬಿಡಿ, ಯಾವಾಗಲೂ ನಿಮ್ಮ ಮನೆಗೆ ಬರ್ತಾ ಇದ್ವಿ. ಸೊ ಇವತ್ತು ಎಲ್ಲ ನಮ್ಮ ಮನೆಗೆ ಬಂದ್ವಿ, ನಮ್ಮ ಮನೇಲಿ ಏನಾದರೂ ಅಡುಗೆ ಮಾಡ್ಕೊಂಡು ನೆಮ್ಮದಿಗೆ ಸಂಜೆವರೆಗೂ ಊಟ ಮಾಡ್ಕೊಂಡು ಇರೋಣ ಅಂತ ಹೇಳಿದ್ರು. ಸೊ ಅಕ್ಕ ಮನೆಗೆ ಬಂದಾಗ ಮತ್ತೆ ಪ್ಲಾನ್ ಕ್ಯಾನ್ಸಲ್ ಆಯಿತು. ಸೊ ಇವಾಗ ನಾವು ಎಲ್ಲೆಲ್ಲಿ ಹೊರಗಡೆಗೆ ಹೋಗ್ತೀವಿ, ಏನೆಲ್ಲ ಮಾಡ್ತೀವಿ, ಈ ಪಿಚಾಚಿಗಳನ್ನೆಲ್ಲ ಕರ್ಕೊಂಡು ನಾವು ಏನೆಲ್ಲ ಮಾಡ್ತೀವಿ ಅಂತ ಎಲ್ಲ ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಓಕೆ, ಬನ್ನಿ. ಹಾಯ್ ಮಮ್ಮಿ. Hi Ankita. How are you feeling now? ವೆರಿ ಬ್ಯಾಡ್. I know. ತಿಂಗಳು ಪ್ರಭಾ, ನಿಂಗೆ ಹೆಂಗ್ ಕಾಣ್ತೀನಿ ನಾನು? ಏನು 9 ತಿಂಗಳು ಆಗ್ಬಿಟ್ಟೈತೆ ಅನಿಸ್ತೈತಿ. ಈಗಲೇ ಆಗ್ಲಾ? 1 ತಿಂಗಳು ತರನು ಕಾಣ್ತಿಲ್ಲ, ಫುಲ್ಲು ಲೇ ಲೇ ಲೇ, ನೆನ್ಪು ನೆನ್ಪು ನೆನ್ಪು. ಅಲ್ಲ, ಯಾವ ಆ್ಯಂಗಲ್ ಅಲ್ಲಿ ಹೇಳ್ತಾ ಇದೀಯ ನೀನು? ಎಮ್ಮೆ ಕರ ಅಲ್ಲ ಅಶ್ವಿನಿ, ಎಮ್ಮೆ ಕರ ಇದ್ದಂಗೆ ಇದೆಯಾ ನೀನು? ಅಪ್ಪಿ ತಪ್ಪಿ ನಿನ್ನ ಕಡಿದ್ರೆ 1,000 ಜನ ಊಟಕ್ಕೆ ಹಾಕ್ತೀಯ. ಇರಾದ್ರೆ ನಾನು ಗೋಮಾತೆ ತರ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು. 36 ಪ್ಯಾಂಟ್ ಸೈಜಾ? ಇನ್ನು ಸ್ವಲ್ಪ ದಿನ ಹೋದ್ರೆ 40 ಆಗುತ್ತೆ. ಇವಾಗ ಎಲ್ಲೋಗ್ತಾ ಇದ್ದೀವಿ ಅಪ್ಪ ಅಂತಂದ್ರೆ, ನೆಲಮಂಗಲದಲ್ಲಿ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ನಾವು ಏನೇನೆಲ್ಲ ಅವತಾರ ಆಡ್ತೀವಿ ಅಂತೇಳಿ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಏನೆಲ್ಲ ಅವತಾರಗಳು ಆಡ್ತೀವಿ, ಈ ಮಕ್ಕಳ ಪಿಳ್ಳೆಗಳು ಪಿಸ್ಕುಗಳನ್ನೆಲ್ಲ ಕರ್ಕೊಂಡ್ ಬಂದಿದ್ದೀವಿ. ಸೊ ಅವ್ರ ಕೈಲೆಲ್ಲ ಏನೇನೆಲ್ಲ ಗೇಮ್ ಆಡ್ತೀವಿ ಅಂತ ಎಲ್ಲನೂ ತೋರಿಸ್ತಾ ಹೋಗ್ತೀನಿ. ಸೊ ನಾವು ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಅಕ್ಕ ಏನಂದರು, ಓಕೆ ಅಮ್ಮ, ಒಂದೊಂದು ಜೊತೆ ಬಟ್ಟೆ ಇರಲಿ, ಎಕ್ಸ್ಟ್ರಾ ತೊಗೊಂಡು ಬಂದಿರಿ ಅಂತ ಹೇಳಿದರು. ನಮಗೆ ಅಲ್ಲೇ ಮಿಸ್ ಹೊಡಿತು, ಬೇರೆ ಎಲ್ಲಾದರೂ ನಮ್ಮ ಅಕ್ಕ ಕರ್ಕೊಂಡು ಹೋಗ್ಬೋದು ಅಂತೇಳಿ ಸಡನ್ನಾಗಿ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ. ಇಲ್ಲ, ನೀನು ಬರಲೇಬೇಕು ಅಂತ ಹೇಳಿದೆ. ಪಾಪ ಅವಳು ಕೂಡ ಬ್ಯುಸಿ ಇದ್ಲು, ನನಗೋಸ್ಕರ ಫ್ರೀ ಮಾಡ್ಕೊಂಡು ಬಂದ್ಲು. ಸೊ ನಾವು ಹೋಗ್ತಾ ಇರೋದು ನಮ್ಮ ಅಕ್ಕ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಇಲ್ಲ ಅಂತಂದರೆ ಅಲ್ಲಿ ಒಬ್ಬರು ನೋಡ್ಕೊಳ್ಳೋದಕ್ಕಿರ್ತಾರೆ, ಅವ್ರಿಗೆ ಅಟ್ಲೀಸ್ಟ್ ಹೇಳ್ತಿದ್ವಿ ಏನಾದರೂ ತೊಗೊಂಡು ಬನ್ನಿ ಅಂತೇಳಿ. ನಾವೇನು ಹೇಳಿರಲಿಲ್ಲ, ಸಡನ್ನಾಗಿ ಹೋದ್ವಿ. ಸೊ ನಾವು ಹೋಗ್ತಾ ಹಂಗೆ ಆನ್ ದ ವೇ ಊಟ ಎಲ್ಲ ತೊಗೊಂಡು ಹೋದ್ವಿ. ಅಪ್ಪ, ಹೋಗ್ತಿದ್ದಂಗೆ ಎಷ್ಟೊಂದು ಮಾವಿನಣ್ಣೆಲ್ಲ ಬಿಟ್ಟಿತ್ತು. ನಾವಿನ್ನೂ ಒಳಗೆ ಹೋಗಲಿಲ್ಲ, ಜಸ್ಟ್ ಈಚೆಗಡೆನೇ ಸುಮಾರು ಮರಗಳಿತ್ತು. ಮಾವಿನಣ್ಣೆಲ್ಲ ನೋಡಿದ್ವಿ, ಅದು ಸದ್ಯಕ್ಕೆ ಕಣ್ಣಾಗೋ ಥರ ಇರಲಿಲ್ಲ. ಸೊ ಸುಮ್ಮನೆ ಯಾಕೆ ಕಿತ್ತಿ ವೇಸ್ಟ್ ಮಾಡೋದು ಅಂತೇಳಿ ಒಂದು ಸ್ವಲ್ಪ ಕಿತ್ಕೊಂಡ್ವಿ ಅಷ್ಟೇ. ಅಟ್ಲೀಸ್ಟ್ ಏನಾದರೂ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕಾಗುತ್ತೆ ಅಂತೇಳಿ ಒಂದು ಬ್ಯಾಗ್ ಅಷ್ಟು ಕಿತ್ಕೊಂಡ್ವಿ. ಹಾಯ್. ಸೊ ನಾವಿವತ್ತು ಫೈನಲಿ ನಮ್ಮ ಅಕ್ಕ ಫಾರ್ಮ್ ಹೌಸಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕಪ್ಪ ಅಂತಂದರೆ, ನಾನು ಸಾಮಾನ್ಯವಾಗಿ ರೆಸಾರ್ಟ್ಗಳು ಹೋಗಿದ್ದೀನಿ, ಫಾರ್ಮ್ ಹೌಸಿಗೆ ಬಂದಿರಲಿಲ್ಲ, ಫಸ್ಟ್ ಟೈಮು. ಸೊ ಯಾವ ಥರ ಎಂಜಾಯ್ ಮಾಡ್ತೀವಿ, ಇಲ್ಲಿ ಏನೆಲ್ಲ ಇದೆ, ಸಿಕ್ಕಾಪಟ್ಟೆ ಮಾವಿನ ಹಣ್ಣೆಲ್ಲ ಇದೆ. ಬಟ್ ಇನ್ನೂ ಹಣ್ಣಾಗಿಲ್ಲ. ಬಟ್ ನೋಡಿದ ತಕ್ಷಣ ಮನ್ಸು ಹೇಳ್ದಿಲ್ಲ. ಆದರೂ ಒಂದು 4 ಮಾವಿನಕಾಯಿ ಕದರ್ಸ್ಬಿಟ್ಟಿದ್ದೀನಿ. ಕದರ್ಸೋದು ಅಂದರೆ ನಮ್ಮ ಅಕ್ಕಂದೇ ಫಾರ್ಮ್ ಹೌಸ್ ಆಗಿರೋದ್ರಿಂದ ನಂಗೆ ಏನು ಟೆನ್ಷನ್ ಇಲ್ಲ. ನಮ್ಮ ಅಕ್ಕ ಅಂದ್ರೆ, ಅವ 2 ಚೀಲ ಮಾವಿನ ಹಣ್ಣು ಕಿತ್ಕೊಳ್ಳವ, ಏನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಿರು.
ಸೊ ನಾವು ಏನೆಲ್ಲ ಎಂಜಾಯ್ ಮಾಡ್ತೀವಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆಕ್ಚುಲಿ ಇವತ್ತು ಡೇ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಜಸ್ಟ್ ಮನೇಲಿ ಎಂಜಾಯ್ ಮಾಡೋಣ ಅನ್ಕೊಂಡ್ವಿ, ಬಟ್ ನಮ್ಮ ಅಕ್ಕ ಬರ್ಲೇಬೇಕು ಅಂತ ಆಟ ಮಾಡಿ ಕರ್ಕೊಂಡ್ ಬಂದಿದ್ದೀನಿ. ಸೊ ಮಕ್ಕಳೆಲ್ಲ ಇವತ್ತು ಹ್ಯಾಪಿ ಆಗಿದ್ದಾರೆ. ಸೊ ಬನ್ನಿ ಏನೇನು ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತಾ ಹೋಗ್ತೀನಿ. ನಡಿಪುಟ. ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಇರಲಿಲ್ಲ ನಾವು ಫಾರ್ಮ್ ಹೌಸಿಗೆ ಬರ್ತೀವಿ, ಇಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಅಂತ. ಸೀರಿಯಸ್ಸಾಗಿ ನಮಗಿಂತ ನಮ್ಮ ಮಕ್ಕಳು ತುಂಬಾ ಖುಷಿಪಟ್ಟರು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಕ್ಚುಲಿ ನಾವು ಎಷ್ಟು ನಮ್ಮ ಅಕ್ಕಗೆ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕಂದರೆ ನಮ್ಮ ತಲೆಯಲ್ಲಿ ಇದ್ದಿದ್ದು ಏನಪ್ಪ ಅಂದರೆ ಅವ್ರು ಮನೆಗೆ ಹೋಗೋಣ, ಮನೆಗೆ ಹೋಗಿ ಏನಾದರೂ ಸ್ಪೆಷಲಾಗಿ ಅಡುಗೆಗಳೆಲ್ಲ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡಿ ಅಟ್ಲೀಸ್ಟ್ ಬೇರೆ ಏನಾದರೂ ಗೇಮ್ ಎಲ್ಲ ಏನಾದರೂ ಆಡೋಣ ಅನ್ನೋ ಥರ ನಾವು ತಲೆಯಲ್ಲಿ ಪ್ಲ್ಯಾನ್ ಇದ್ದಿದ್ದು. ಆದರೆ ನಮ್ಮ ಅಕ್ಕ ಹೇಳಿದರು ಫಸ್ಟೇ ಒಂದೊಂದು ಜೊತೆ ಡ್ರೆಸ್ ತೊಗೊಂಡು ಎಕ್ಸ್ಟ್ರಾ ಬನ್ನಿ, ನೋಡೋಣ ಬೇರೆ ಏನಾದರೂ ಮಧ್ಯಾಹ್ನ ಮೇಲೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ. ಆದರೆ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡಿ ನನಗಂತೂ ಯಾರಿಗೋ ಉರಿಸ್ಬೇಕು ಅಥವಾ ಯಾರು ನಮ್ಮ ಥರ ಎಂಜಾಯ್ ಮಾಡೋಕ್ಕೆ ಆಗಲ್ವೇನೋ, ನಾವೇ ಮಾಡ್ತಿರೋ ಥರ ಅನ್ನೋ ಥರ ಎಲ್ಲ ಬಿಲ್ಡಪ್ ಎಲ್ಲ ಕೊಟ್ಕೊಂಡು ಓಡಾಡೋ ಬುದ್ಧಿ ನಮಗಿಲ್ಲ. ಕೆಲವೊಬ್ಬೊಬ್ಬರು ಹೆಂಗೆ ಅಂತಂದರೆ ಕುಣಿಯೋಕ್ಕಾಗದೇ ಇರೋರ ನೆಲ ಡೊಂಕು ಅನ್ನೋ ಥರ. ಈಗ ನಾವೆಲ್ಲೋ ಹೋಗ್ತಾ ಇದ್ದೀವಿ ಅಂತಂದರೆ ಇವ್ರು ನಮ್ಗೆ ಉರ್ಸೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೆಲವೊಂದಷ್ಟು ಜನಗಳು ಅನ್ಕೋತಿದ್ದಾರೆ. ಖಂಡಿತವಾಗ್ಲೂ ನನಗೆ ಆ ಥರ ಚೀಪ್ ಮೆಂಟಾಲಿಟಿ ಇಲ್ಲ. ಇದು ನನ್ನ ಲೈಫು, ನನ್ನ ಇಷ್ಟ. ಹಿಂದೆನೂ ಹೀಗೆ ಇದ್ದೆ, ಇವಾಗೂ ಹೀಗೆ ಇದ್ದೆ, ಮುಂದಕ್ಕೂ ಹೀಗೆ ಇರ್ತೀನಿ. ಪ್ರತಿಯೊಂದು ಭಗವಂತ ಹಣೆ ಬರದಲ್ಲಿ ಬರೆದಿಟ್ಟಿರ್ತಾರೆ, ಯಾವ್ಯಾವ ಟೈಮಿಗೆ ಏನೇನು ಆಗಬೇಕು, ಯಾರ್ಯಾರ ಜೀವನದಲ್ಲಿ ಯಾರ್ಯಾರು ಎಷ್ಟೆಷ್ಟು ದಿವಸ ಇರಬೇಕು, ಏನೆಲ್ಲ ಜೀವನ ಸಾಗಿಸ್ಬೇಕು, ನಾವು ಯಾವ ಥರ ಜೀವನ ಮಾಡಬೇಕು ಅನ್ನೋದು ಆಲ್ರೆಡಿ ಭಗವಂತ ಬರೆದಿಟ್ಟು ನಮ್ಮನ್ನು ಕಳಿಸಿರ್ತಾರೆ. ಸೊ ನಾವು ಯಾರಿಲ್ಲ ಅಂದರೂ ಜೀವನ ಮಾಡಬೇಕು, ಯಾರಿದ್ರೂ ಜೀವನ ಮಾಡಬೇಕು. ಬೇರೆಯವ್ರಿಗೋಸ್ಕರ ಅಲ್ಲ ಆದರೂ ನಮಗೋಸ್ಕರ ನಾವು ಮಾಡಬೇಕು. ಇನ್ನೂ ಒಂದು ಏನಪ್ಪ ಅಂತಂದರೆ, ನಾನು ಯಾರ ಮೇಲೂ ಚಾಲೆಂಜ್ ಆಗಿ ಜೀವನ ಮಾಡೋದಕ್ಕೆ ಹೋಗಲ್ಲ. ಯಾರ ಮೇಲೂ ಹೊಟ್ಟೆ ಊರಿಗೋಸ್ಕರನೂ ನಾನೇನೋ ಜೀವನ ಮಾಡೋದಕ್ಕೆ ಹೋಗಲ್ಲ. ಸಾಕು, ನನ್ನ ಜೀವನ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನಗೆ ಹೆಂಗೆ ಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಜೀವನನ ನಾನು ಆ ಥರ ರೂಪಿಸ್ಕೊಂಡಿದ್ದೀನಿ. ಸಾಕು, ಬೇರೆಯವ್ರನ್ನೆಲ್ಲ ನೋಡಿ ನನಗೆ ಹೊಟ್ಟೆ ಉರಿ ಪಟ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಸೊ ಏನಪ್ಪ ಅಂತಂದರೆ, ನಮ್ಮ ಅಕ್ಕ ಸಾವಿರಾರು ಜನಕ್ಕೆ ಅನ್ನ ಹಾಕಿದ್ದಾರೆ. ಅಂದರೆ ದಿನಕ್ಕೆ ಎಷ್ಟೋ ಜನ ಅವ್ರ ಕೈಯಾರೆ ಊಟ ಮಾಡಿದ್ದಾರೆ. ಒಂದು ದಿನಕ್ಕೂ ನನ್ನ ಕೈಯಾರೆ ಒಬ್ಬರಿಗೆ ಅನ್ನ ಹಾಕಿದೆ, ಒಬ್ಬರನ್ನ ನಾನು ಉದ್ಧಾರ ಮಾಡಿದೆ ಅನ್ನೋ ಮಾತುಗಳು ಅವರು ಯಾವತ್ತೂ ಎಲ್ಲೂ ಆಡಿಲ್ಲ. ಟಚ್ವುಡ್ ಅವ್ರು ಯಾವತ್ತೂ ಆ ಥರ ಮಾತಾಡಲ್ಲ, ನನಗೆ ಗೊತ್ತು. ಸೊ ನಾವು ಏನಪ್ಪ ಅಂತಂದರೆ, ಬಲಗೈಗೆ ಮಾಡಿರೋದು ಎಡಗೈಗೆ ಗೊತ್ತಾಗದೇ ಇರೋ ಥರ ಜೀವನ ಮಾಡಬೇಕು. ಏನೋ ಒಂದು ಹೊತ್ತು ನಮಗೆ ಊಟ ಕೊಟ್ಟುಬಿಟ್ಟು, ನಾನು ಅವಳಿಗೆ ಊಟ ಕೊಟ್ಟೆ, ನಾನು ಅವನಿಗೆ ಊಟ ಕೊಟ್ಟೆ, ಅವಳಿಗೆ ನಾನು ಬಟ್ಟೆ ಕೊಟ್ಟೆ, ಅವನಿಗೆ ನಾನು ಬಟ್ಟೆ ಕೊಡಿಸ್ತೆ ಅಂತ ಹೇಳಿದ್ರೆ ಅದು ಯಾವ ದೇವರು ಮೆಚ್ಚಲ್ಲ. ಈಗ ಹುಟ್ಟುವಾಗ ಯಾರು ಕೂಡ ಯಾರೋ ಏನೋ ಕೊಡಿಸ್ತಾರೆ, ಯಾರೋ ನಮ್ಮನ್ನು ನೋಡ್ಕೋತಾರೆ ಅಂತ ನಾವು ಭೂಮಿ ಮೇಲೆ ಬಂದಿರಲ್ಲ ಅಲ್ವಾ. ನಮ್ಮ ಜೀವನ ನಾವೇ ಮಾಡ್ಕೋಬೇಕು ಅನ್ನೋದು ನಾವು ಆಲ್ರೆಡಿ ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಈಗ ನೋಡಿ, ಯಾರು ನಮ್ಮ ಜೀವನದಲ್ಲಿ ಇಲ್ಲ ಅಂದರೂ ಬೆಳಗ್ಗೆ ಎದ್ದೇಳ್ತೀವಿ, ನಮ್ಮ ಕೆಲಸ ಏನಿರುತ್ತೋ ನಾವು ಮಾಡ್ಕೋತೀವಿ, ನಾವು ಏನು ಊಟ ಮಾಡಬೇಕು ಮಾಡ್ತೀವಿ. ಸೊ ಇಷ್ಟೇ ಜೀವನ. ಇನ್ನೂ ಒಂದೇನಪ್ಪ ಅಂದರೆ, ನನ್ನನ್ನು ಕೇಳಿದ್ದಾರೆ
ಯಾರೋ ಈಗ ಹೊಸಬ್ರ ಜೊತೆ ನೀವು ತಿರುಗ್ತಾ ಇದ್ದೀರಾ ಅಲ್ವಾ ಯಾಕೆ ಅಂತ ನನ್ನನ್ನು ಕೇಳೋ ರೈಟ್ಸು ಯಾವನಿಗೂ ಇಲ್ಲ ಯಾವಳಿಗೂ ಇಲ್ಲ. ನನ್ನ ಲೈಫು ನನ್ನ ಇಷ್ಟ. ನಾನು ಯಾವಳ ಜೊತೆ ಆದರೂ ತಿರುಗ್ತೀನಿ, ಯಾವನ ಜೊತೆ ಬೇಕಾದರೂ ತಿರುಗ್ತೀನಿ. ನನ್ನನ್ನು ಯಾರೂ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ನನ್ನ ಲೈಫು, ನನ್ನ ಇಷ್ಟ ಗುರು. ಬೇರೆಯವ್ರಿಗೆ ಆನ್ಸರ್ ಮಾಡೋ ಅವಶ್ಯಕತೆ ನನಗಿಲ್ಲ. ಇಲ್ಲಿ ನನ್ನ ಜೊತೆ ಇರೋರು ಯಾರೂ ಹೊಸಬ್ರಲ್ಲ. ಆ್ಯಕ್ಚುಲಿ ಎಲ್ಲರೂ ಕೂಡ ನನಗೆ ಸುಮಾರು ವರ್ಷಗಳಿಂದ ಪರಿಚಯ ಇರೋರು. ಈಗ ನನಗಿಲ್ಲಿ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಮ್ಮ ಅಕ್ಕ ನನಗೆ ಹೊಸ್ದಾಗೇನೋ ಪರಿಚಯ ಆಗಿದ್ದಾರೆ ಅನ್ನೋ ಒಂದು ಗಾಸಿಪ್ ಮಾತುಗಳು ತುಂಬ ಜನ ಮಾತಾಡ್ತಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಅಕ್ಕ 7-8 ವರ್ಷದಿಂದ ಅವರು ನನಗೆ ಪರಿಚಯ. ಅವರು ಪರಿಚಯ ಅನ್ನೋದಕ್ಕಿಂತ ಒಂದು ಅಕ್ಕಂಗಿನ ಹೆಚ್ಚಾಗಿ ನನ್ನ ಜೊತೆಲಿದ್ದರು. ಬಟ್ ಆದರೆ ಅವರು ಬ್ಯುಸಿ ಇದ್ದಿದ್ದ ನಾನು ಎಲ್ಲೂ ತೋರಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ನಮ್ಮ ಮನೇಲಿ ಏನಾದರೂ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗಳಾದರೆ ಅವ್ರು ಬರ್ತಾಯಿದ್ರು ಅಷ್ಟೇ. ಇತ್ತೀಚೆಗೆ ಒಂಚೂರು ಫ್ರೀ ಮಾಡ್ಕೊಂಡಿದ್ದಾರೆ. ನಾನು ಅವ್ರಿಗೆ ಹೇಳ್ತೀನಿ, ಅಕ್ಕ ಸ್ವಲ್ಪ ಫ್ರೀ ಮಾಡ್ಕೊಂಡು ಬನ್ನಿ, ಹೊರಗಡೆ ಹೋಗೋಣ ಅನ್ನೋದು. ನಾನು ಅವ್ರಿಗೆ ಕರಿತಿದ್ದೀನಿ ಅಂತ ಪಾಪ ಅವ್ರು ನನ್ನ ಖುಷಿಗೋಸ್ಕರ ಫ್ರೀ ಮಾಡಿಕೊಂಡು ಬರ್ತಿದ್ದಾರೆ. ಕೆಲವೊಂದಷ್ಟು ಜನ ಯಾರೋ ಹೊಸಬ್ರ ಜೊತೆ ತಿರುಗ್ತಿದ್ದಾರೆ. ಈಗ ಅವರು ಹೊಸಬ್ರೇ ಆಗಿದ್ರು ಕೂಡ ನನ್ನ ಲೈಫು ನನ್ನ ಇಷ್ಟ. ಈಗ ಯಾರೂ ಪರ್ಮನೆಂಟಾಗಿ ಗೂಟ ಹೊಡ್ಕೊಂಡು ಇರಲ್ಲ. ಎಲ್ಲರೂ ಒಂದು ದಿನ ಹೋಗಲೇಬೇಕು. ಈಗ ಎಕ್ಸಾಂಪಲ್ ಹೇಳಬೇಕು, ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರೆ ನಾನು ಸಂಜೆ ಮನೆಗೆ ಬರಲ್ಲ. ಸೊ ಮನುಷ್ಯನ ಜೀವನನೇ ಇಲ್ಲಿ ಗೊತ್ತಿಲ್ಲ, ಯಾವಾಗ ಸಾಯ್ತೀವಿ ಯಾವಾಗ ಬದುಕ್ತೀವಿ ಅಂತ. ಇನ್ನು ನಮ್ಮ ಜೊತೆಲಿರೋ ಮನುಷ್ಯರು ಯಾವಾಗ ಇರ್ತಾರೆ ಯಾವಾಗ ಹೋಗ್ತಾರೆ ಅನ್ನೋದನ್ನು ನಾವು ಹೇಳೋದಕ್ಕಾಗಲ್ಲ ಅಲ್ವಾ. ಯಾರು ನಮ್ಮ ಜೊತೆ ಎಷ್ಟು ದಿವಸ ಇರಬೇಕು, ಯಾರ ಜರ್ನಿ ನಮ್ಮ ಜೊತೆ ಎಷ್ಟು ದಿನ ಇರುತ್ತೆ ಅಷ್ಟೇ ದಿನವೇ ಇರೋಕ್ಕಾಗೋದು. ಯಾರಿಗೆ ಯಾರೂ ಶಾಶ್ವತ ಇರಲ್ಲ. ಈಗಿನ ಕಾಲದಲ್ಲಿ ನಾವು ಎತ್ತಿರೋ ಮಕ್ಕಳೇ ನಮಗೆ ಶಾಶ್ವತ ಇಲ್ಲ. ಈಗ ಎಕ್ಸಾಂಪಲ್ ಹೇಳೋದು, ನನ್ನ ಮಗಳಿಗೆ ಮದುವೆ ಮಾಡಿಕೊಟ್ಟ ಅಂದರೆ ಅವಳ ಜೀವನ, ಅವಳ ಗಂಡ, ಅವಳ ಮನೆ, ಅವಳ ಮಕ್ಕಳು ಅಂತ ನೋಡಿಕೊಂಡು ಅವಳು ಒಂದು ದಿನ ಹೋಗ್ತಾಳೆ. ಅವತ್ತು ನಾನು ಒಂಟಿ ಆಗ್ತೀನಿ. ಸೊ ಯಾವಾಗಲೂ ಅಷ್ಟೇ ಬಿ ಸ್ಟ್ರಾಂಗ್. ಅಂದರೆ ನಮಗೋಸ್ಕರ ನಾವು ಬದುಕಬೇಕು. ಸೊ ನಾವು ಯಾವತ್ತೂ ಅಷ್ಟೇ ನಾವು ಸ್ಟ್ರಾಂಗ್ ಆಗಿರೋದು ಕಲ್ತ್ಕೋಬೇಕು. ನಾವು ಒಂಟಿಯಾಗಿದ್ದರೂ ನಾವು ಜೀವನ ಮಾಡ್ತೀವಿ ಅನ್ನೋದನ್ನು ನಾವು ಕಲ್ತ್ಕೋಬೇಕು. ಈ ನಮ್ಮ ಜನಗಳಿಗೆ ಏನಪ್ಪ ಅಂತಂದರೆ, ಮನೆಯಲ್ಲಿ ಮಾಡೋದಕ್ಕೇನೂ ಕೆಲಸ ಇರಲ್ಲ. ಅವರಿಗೆ ಬರೀ ಕಂಡವರು ವಿಷಯಗಳು ತಿಳ್ಕೊಳ್ಳೋದ್ರಲ್ಲೇ ಕಾಯ್ತಾ ಇರ್ತಾರೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ನೋಡಿ, ಮನುಷ್ಯ ಅಂದಮೇಲೆ 1000 ಪ್ರಾಬ್ಲಮ್ಗಳಿರುತ್ತೆ. ಈಗ ಒಂದು ಫ್ರೆಂಡ್ಶಿಪ್ ಆಗಲಿ, ಒಂದು ಅಕ್ಕ ತಂಗಿ ಆಗಲಿ, ಒಂದು ಅಣ್ಣ ತಮ್ಮ ಆಗಲಿ, ಪ್ರತಿಯೊಬ್ಬರ ಮಧ್ಯೆನೂ ಸ್ವಾರ್ಥ ಅನ್ನೋದಿರುತ್ತೆ. ಜಗಳ, ಮನಸ್ತಾಪ ಪ್ರತಿಯೊಬ್ಬರಿಗೂ 100% ಇರುತ್ತೆ. ಯಾರೂ ಕೂಡ ಸ್ವಾರ್ಥ ಇಲ್ಲ, ಇಲ್ಲಿ ಜಗಳ ಇಲ್ಲ ಅನ್ನೋದು ಯಾರಿಗೂ ಇಲ್ಲ. ಈಗ ದೇವ್ರುಗಳೇ ಜಗಳ ಮಾಡ್ಕೋತಾರೆ ಅಂದರೆ, ಒಂದು ದೇವಸ್ಥಾನಕ್ಕೆ ಹೋಗಿ ಈ ದೇವ್ರನ್ನ ಮುಗ್ದು ಈ ದೇವ್ರಿಗೆ ಫಸ್ಟ್ ಹೋಗಬಾರ್ದು, ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಬಾರ್ದು ಅಂದರೆ ದೇವ್ರ ವಿಷಯಗಳಲ್ಲೇ ಈ ಥರ ಮಾತಾಡ್ತೀವಿ ಅಂತಂದರೆ, ಈ ನಮ್ಮ ಮನುಷ್ಯರು ನಾವು ಕೊಳಕು ಮೈ ತುಂಬ ಕೊಳಕಿಟ್ಕೊಂಡಿರೋ ಮನುಷ್ಯರ ಮಧ್ಯೆ ಮನಸ್ತಾಪ, ಈ ಹೊಟ್ಟೆ ಉರಿ ಅನ್ನೋದಿರಲ್ವಾ ಹೇಳಿ. ಯಾರು ಕೂಡ ತುಂಬ ಅಂದರೆ ಹೆಂಗೆ ಅಂದರೆ, ಇವ್ರಿಗೇನೂ ಗೊತ್ತಿಲ್ಲ, ಇವರೇನು ಕೆಟ್ಟದೇ ಬಯಸಲ್ಲ, ಇವ್ರ ಮನಸ್ಸಲ್ಲಿ ಕೆಟ್ಟದೇ ಇಲ್ಲ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬನ ಮನುಷ್ಯನ ಮನಸ್ಸಲ್ಲೂ ಕೂಡ ಸ್ವಾರ್ಥ ಅನ್ನೋದಿರುತ್ತೆ. ಎಲ್ಲೋ 100%ಅಲ್ಲಿ 1% ಆದ್ರೂ ಒಂದು ಬುದ್ಧಿ ಇದ್ದೇ ಇರುತ್ತೆ, ಏನೋ ಒಂದು ಅಲ್ವಾ. ಸೊ ಎಲ್ಲನೂ ಕರೆಕ್ಟಾಗೇ ಇದ್ದುಬಿಟ್ರೆ ಅವರು ದೇವ್ರುಗಳಾಗ್ತಾರೆ. ನಾವು ಯಾಕೆ ಹೋಗ್ಬೇಕು ಅವಾಗ ದೇವಸ್ಥಾನಕ್ಕೆ ಅಲ್ವಾ, ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಸೊ ಮನುಷ್ಯರೇ ನಂಬ್ಕೊಂಡು ಇದ್ಬಿಟ್ಟ ಅಂತಂದರೆ ಎಲ್ಲರೂ ಮಣ್ಣು ತಿನ್ನಬೇಕು, ನಾವು ಅನ್ನ ಅಂತೂ ತಿನ್ನೋಕ್ಕಾಗಲ್ಲ. ಸೊ ನನ್ನ ಮಾತುಗಳು ಪ್ರತಿಯೊಬ್ಬರಿಗೂ, ಕೆಲವೊಬ್ಬೊಬ್ಬರು ನನ್ನನ್ನು ಪ್ರೀತಿ ಮಾಡೋರಿಗೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಕೆಲವೊಬ್ಬರು ನನ್ನನ್ನು ನೋಡಿ ಹುರ್ಕೊಳ್ಳೋರು ಏನು ಮಾಡ್ತಾರೆ ಅಂತಂದರೆ, ಇವಳು ಇಷ್ಟೊಂದೆಲ್ಲ ಮಾತಾಡ್ತಾಳೆ, ಹಂಗೆ ಹೆಂಗೆ ಅಂತ ಮಾತಾಡ್ತಾರೆ. ಖಂಡಿತವಾಗ್ಲೂ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನನ್ನ ಲೈಫು ನನ್ನ ಇಷ್ಟ. 100 ಜನ 100 ಹೇಳಿದ್ರು ಕೂಡ ನಾನು ಯಾವ ದಾರಿನಲ್ಲಿ ಹೋಗ್ತಾ ಇರ್ತೀನಿ ಅದೇ ದಾರಿನಲ್ಲೇ ಹೋಗೋದು. ಸೊ ನನಗೆ ಯಾರೋ ಏನೋ ಹರ್ಟ್ ಮಾಡಬೇಕು, ಇಲ್ಲಾಂದರೆ ನನಗೇನೋ ಮಾಡಬೇಕು ಅಂತ ಅಂದ್ಕೊಳ್ಳೋರು, ನೀವೇನು ಮಾಡಬೇಕು ಅನ್ಕೋತಿರೋ ನೀವು ಅದನ್ನೇ ಟ್ರೈ ಮಾಡ್ತಾರಿ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಗೊತ್ತಾ, ನಾನು ನಂಬಿಕೆ ಇಟ್ಟು ಜೀವನ ಮಾಡ್ತಾ ಇರೋದು ದೇವ್ರ ಮೇಲೆ ಅಷ್ಟೇ ಮಾತ್ರನೇ. ಮೂಳೆ ಇಲ್ದಿರೋ ನಾಲ್ಗೆ ಇರೋ ಮನುಷ್ಯರನ್ನ ನಾನು ಯಾವತ್ತೂ ನಂಬೋದಕ್ಕೆ ಹೋಗಲ್ಲ. ಆದರೆ ಬೇಕು, ಈಗ ಜನ ಫ್ರೆಂಡ್ಸು, ಅಕ್ಕ ತಂಗಿ, ಅಣ್ಣ ತಮ್ಮ ಅನ್ನೋರೆಲ್ಲರೂ ನಮ್ಮ ಜೊತೇಲಿ ಇರಬೇಕು. ಅದಕ್ಕೂ ಒಂದು ಇದಿರುತ್ತೆ, ಒಂದು ಬೆಲೆ ಅನ್ನೋದು ನಾನು ಕೊಡ್ತೀನಿ. ಸೊ ಅವರು ಕೊಟ್ಟಿರ್ತಾರೆ. ನಂಬಿಕೆ ಇಲ್ಲ ಅಂತಂದರೆ ನಾನು ಯಾರ ಜೊತೆನೂ ಒಂದು ದಿನ ಟೈಮ್ ಸ್ಪೆಂಡ್ ಮಾಡೋದಾಗಲಿ, ಅಥವಾ ನಾನು ಏನೋ ನನ್ನ ಬಗ್ಗೆ ಅವ್ರ ಹತ್ರ ಹೇಳ್ಕೊಳ್ಳೋದಾಗಲಿ, ಇಲ್ಲ ಅವ್ರ ಬಗ್ಗೆ ನಾನು ಏನೋ ಕೇಳೋದಾಗಲಿ ಸಾಮಾನ್ಯವಾಗಿ ನಾನು ಮಾಡೋದಕ್ಕೆ ಹೋಗಲ್ಲ ಆ ಥರ. ಆದರೆ ಏನು ಮಾಡೋಕ್ಕಾಗಲ್ಲ, ಕೆಲವೊಂದೊಂದು ಟೈಮಲ್ಲಿ ವಿಧಿ ಯಾರ್ಯಾರನ್ನ ಹೇಗೆ ಚೇಂಜ್ ಮಾಡುತ್ತೆ, ಯಾರ್ಯಾರಿಂದ ದೂರ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಅಲ್ವಾ. ಸೊ ನಮ್ಮ ಜೊತೇಲಿದ್ದು ಈಗ ದೂರ ಆಗಿರೋರು, ನಮ್ಮ ಜೊತೆಲಿದ್ದು ದೂರ ಆಗ್ತಿರೋರು, ಅವ್ರ ಬಗ್ಗೆ ನಾವು ತುಂಬ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಜರ್ನಿ ಅವ್ರ ಜೊತೆ ಇಷ್ಟೇ ದಿನ ಇತ್ತು, ಓಕೆ, ಅವ್ರು ಯಾವತ್ತೂ ಎಲ್ಲೇ ಇದ್ದರೂ ಚೆನ್ನಾಗಿರಲಿ. ಯಾಕಂದರೆ ಈಗ ಜಗಳ ಮಾಡಿರೋ ದಿನಗಳ ತಕ್ಷಣಕ್ಕೆ ನಮಗೆ ತಲೆನಲ್ಲಿರುತ್ತೆ ಅಲ್ವಾ. ಸೊ ನಮ್ಮ ಜೊತೆ ಅವರು ಒಂದು ಒಳ್ಳೆ ದಿನಗಳು ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಈಗ ಏನೋ ಒಂದು, ಈಗ ನಮ್ಮ ಕಷ್ಟಕ್ಕಾಗಿರ್ತಾರೆ, ನಮ್ಮ ಸುಖಕ್ಕಾಗಿರ್ತಾರೆ, ನಮ್ಮ ಫ್ಯಾಮಿಲಿಗಿಂತ ಹೆಚ್ಚಾಗಿ ನಮ್ಮ ಜೊತೆ ಬೆರ್ತಿರ್ತಾರೆ ಅಲ್ವಾ. ಸೊ ಆ ಒಂದು ದಿನಗಳಿಗಷ್ಟೇ ನಾನು ವ್ಯಾಲ್ಯೂ ಮಾಡ್ತೀನಿ. ಈಗ ಪ್ರೆಸೆಂಟ್ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ನಾನು ಅದ್ರ ಬಗ್ಗೆ
ಖಂಡಿತವಾಗ್ಲೂ ತಲೆ ಕೆಡಿಸ್ಕೊಳ್ಳಲ್ಲ, ಬಿಟ್ಬಿಡ್ತೀನಿ. ಯಾವ ಥರ ಅಂದರೆ ನಾನು ಸ್ವಲ್ಪ ಕೋಪ ನನಗೆ ಜಾಸ್ತಿ, ಮುಖ ಕೊಡ್ದಂಗೆ ಏನೋ ಒಂದು ಮಾತಾಡ್ಬಿಡ್ತೀನಿ, ಇಲ್ಲಾಂದರೆ ಜಗಳ ಮಾಡಿಬಿಡ್ತೀನಿ, ಬೈದಾಡ್ಬಿಡ್ತೀನಿ. ಆದರೆ ಆ ಒಂದು ದಿನಕ್ಕಷ್ಟೇ ಅದನ್ನು ಸಾಧಿಸ್ತೀನಿ. ಮತ್ತು ನಾನು ಏನು ಯೋಚನೆ ಮಾಡ್ತೀನಿ ಅಂತಂದರೆ, ಇದಕ್ಕಿಂತ ಹಿಂದೆ ಅವ್ರು ನಮ್ಮ ಜೊತೆ ಯಾವ ಥರ ಇದ್ದರು, ಇದಕ್ಕಿಂತ ಹಿಂದೆ ನಮಗೆ ಅವ್ರು ಏನೆಲ್ಲ ಒಳ್ಳೇದು ಮಾಡಿದರು, ಆಮೇಲೆ ಈಗ 10 ಒಳ್ಳೇದು ಮಾಡಿ 1 ಕೆಟ್ಟದ್ದು ಮಾಡಿದರೂ ಕೂಡ ನಾನು ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಬಿಟ್ಬಿಡ್ತೀನಿ. ಯಾಕಂದರೆ 10 ಒಳ್ಳೇದು ಮಾಡಿರ್ತಾರೆ, ಏನೋ ಒಂದು ತಪ್ಪು ಮಾಡಿದ್ದಾರೆ, ಸೊ ಅದು ಭಗವಂತ ಅವ್ರ ಕೈಯಲ್ಲಿ ಮಾಡಿಸಿದ್ದಾರೆ, ನಾವು ಬಿಟ್ಟಾಕು, ದೇವ್ರು ನೋಡ್ಕೋತಾರೆ. ಈಗ ನಾವು ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ, ಏನೂ ಮಾಡಲೂಬಾರ್ದು. ಯಾಕಪ್ಪ ಅಂತಂದರೆ ಈಗ 10 ಹಣ್ಣಿರುತ್ತೆ, 10 ಹಣ್ಣಲ್ಲಿ 1 ಹಣ್ಣು ಹಾಳಾಗಿರುತ್ತೆ. ಆ ಒಂದು ಹಾಳಾಗಿರೋ ಹಣ್ಣನ್ನೇ ನಾವು ಸೈಡಿಗೆ ತೆಗಿಬೇಕು, 10 ಹಣ್ಣು ಕೂಡ ನಾವು ಸೈಡಿಗೆ ತೆಗಿಯೋಕ್ಕಾಗಲ್ಲ. ಯಾಕಂದರೆ ಆ 10 ಹಣ್ಣು ಜೊತೆ 1 ಹಣ್ಣು ಕೊಳ್ತೋಗಿರೋದಿತ್ತು ಅಂದರೆ ಆ 9 ಹಣ್ಣು ಕೂಡ ಕೊಳ್ತೋಗುತ್ತೆ. ಸೊ ಹಂಗಾಗಿ ಯಾಕೆ ನಾವು ತುಂಬ ನಮ್ಮ ಕೈ, ಬಾಯಿ, ನಾಲಿಗೆ ಎಲ್ಲ ಹಾಳು ಮಾಡ್ಕೋಬೇಕು ಅಲ್ವಾ? ಇರೋದೊಂದು ಚಿಕ್ಕ ಜೀವನದಲ್ಲಿ ಯಾರು ನಮ್ಮ ಜೊತೆ ಇರ್ತಾರೆ, ಎಷ್ಟು ದಿನ ನಾವು ಇರ್ತೀವೋ ಗೊತ್ತಿಲ್ಲ. ಇವತ್ತೇ ಸಾಯ್ಬೋದು, ನಾಳೆನೇ ಸಾಯ್ಬೋದು, ಇಲ್ಲ ಇನ್ನೂ ಒಂದು 50 ವರ್ಷ ಬದುಕ್ಬೋದು ಅಲ್ವಾ? ನಾವೇನು ನೋವು ಅನುಭವಿಸ್ತಾ ಇದ್ದೀವಿ ಅದೆಲ್ಲ ನಾವು ಮಾಡಿರೋ ಪಾಪ, ನಾವೇನು ಖುಷಿಯಾಗಿರ್ತೀವಿ ಅದು ನಾವು ಮಾಡಿರೋ ಪುಣ್ಯ. ಇಷ್ಟೇ ಅಂದ್ಕೊಂಡು ನಾವು ಜೀವನ ಸಾಗಿಸ್ಬೇಕು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.